ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೈತ ಸಂಘದ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಮ್ಮೆಲ್ಲರ ಸಹೋದರಿ ಸುಮಲತಾ ಬೇಗಂ ಅವರು ಈ ಕಾರ್ಯಕ್ರಮಕ್ಕೆ ತಮ್ಮ ನೂರಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕೇಬಲ್ ಪ್ರಾಬ್ಲಮ್ ಇದೆ. ಈಗ ಬೇರೆ ಕೇಬಲ್ ಹಾಕೊಂಡು ಎಲ್ಲ ಇದು ಮಾಡ್ತಿರೋದು. ಸ್ವಲ್ಪ ಮೂಮೆಂಟ್ ಆದ್ರೂ ಹೋರಾಟದ ನಡಿಗೆ ಹಾಸನದ ಕಡೆಗೆ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಹಾಸನದಲ್ಲಿ ಪ್ರಗತಿಪರ ಚಿಂತಕರು, ಸಾಹಿತಿಗಳು, ಕಾರ್ಯಕರ್ತರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿಭಟನಾ ರ್ಯಾಲಿ ಈಗ ಸಾಗ್ತಾ ಇರುವಂಥ ರಸ್ತೆಯಲ್ಲಿ ನಾವಿದ್ದೀವಿ. ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ವಿಕೃತ ಲೈಂಗಿಕ ಹಗರಣದ ಆರೋಪಿ ಪ್ರಜ್ವಲ್ ರೇವಣ್ಣನನ್ನ ಬಂಧನಕ್ಕೆ ಆಗ್ರಹಿಸಿ ಅದರ ಜೊತೆಗೆ ಲೈಂಗಿಕ ದೌರ್ಜನ್ಯಕ್ಕೊಳಗಾದವರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ, ಹೆಣ್ಣು ಸಂಕುಲದ ಘನತೆ ಎತ್ತಿ ಹಿಡಿಯುವ ಸಲುವಾಗಿ ನಾವು ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಅಂತೇಳಿ ಈಗ ತಿಳಿಸ್ತಾರೆ. ಇಲ್ಲಿ ಪ್ರಗತಿಪರ ಚಿಂತಕರಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಮೇಡಮ್, ಇವತ್ತು ಸಂತ್ರಸ್ತೆಯರಿಗೆ ಒಂದು ಧೈರ್ಯ, ಆತ್ಮಸ್ಥೈರ್ಯ ತುಂಬುವಂಥ ಕೆಲಸಗಳು ಮಾಡ್ತಾ ಇದ್ದೀರಿ, ಏನು ಹೇಳೋದಕ್ಕೆ ಬಯಸ್ತೀರಿ? ಖಂಡಿತ ಇದೊಂದು ಇಡೀ ಮನುಕುಲಕ್ಕೆ ಸ್ಥೈರ್ಯ ತುಂಬುವಂಥ ಒಂದು ಪ್ರಯತ್ನ. ಇವತ್ತು ಇಡೀ ಮನುಕುಲ ನಾಚಿಸುವಂತಹ ಒಂದು ವಿಕೃತ ಕಾಮವನ್ನು ಪ್ರಜ್ವಲ್ ರೇವಣ್ಣ ಮೆರೆದಿದ್ದಾರೆ. ಇದು ಇಡೀ ನಾಗರಿಕ ಸಮಾಜ ತಲೆ ತಗ್ಸಿದೆ. ಅಂತ ಒಂದು ವಿಕೃತರಿಗೆ ರಾಜಕಾರಣ, ಅಧಿಕಾರ ಮುಂತಾದವುಗಳನ್ನು ಬಳಸಿಕೊಂಡು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಎಸಗುವಂಥವರಿಗೆ ಒಂದು ಉತ್ತರ ಆಗುತ್ತೆ ಇವತ್ತಿಂದ ಹೋರಾಟ. ಎಲ್ಲಿವರೆಗೂ ಈ ಹೋರಾಟ ಅವರಿಗೆ ಶಿಕ್ಷೆ ಆಗುವವರೆಗೆ ಮತ್ತೆ ಎಲ್ಲ ನೊಂದಂತ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಸಾಂತ್ವನ, ಬೆಂಬಲ, ಪರಿಹಾರ ಎಲ್ಲ ಸಿಗೋವರೆಗೆ ಈ ಹೋರಾಟ ಸಂತ್ರಸ್ತೆಯರಿಗೆ ನ್ಯಾಯ ಸಿಗೋವರೆಗೆ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗೋವರೆಗೂ ಕೂಡ ನಾವು ಈ ಹೋರಾಟವನ್ನ ಮಾಡಿಯೇ ಸಿದ್ಧ ಅಂತೇಳಿ ಪ್ರಗತಿಪರ ಚಿಂತಕರು ಕೂಡ ಆಗ್ರಹಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹಾಸನ.
ಹೋರಾಟದ ನಡಿಗೆ ಹಾಸನದ ಕಡೆಗೆ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಹಾಸನದಲ್ಲಿ ಪ್ರಗತಿಪರ ಚಿಂತಕರು, ಸಾಹಿತಿಗಳು, ಕಾರ್ಯಕರ್ತರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿಭಟನಾ ರ್ಯಾಲಿ ಈಗ ಸಾಗ್ತಾ ಇರುವಂತ ರಸ್ತೆಯಲ್ಲಿ ನಾವಿದ್ದೀವಿ. ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ವಿಕೃತ ಲೈಂಗಿಕ ಹಗರಣದ ಆರೋಪಿ ಪ್ರಜ್ವಲ್ ರೇವಣ್ಣನನ್ನ ಬಂಧನಕ್ಕೆ ಆಗ್ರಹಿಸಿ ಅದರ ಜೊತೆಗೆ ಲೈಂಗಿಕ ದೌರ್ಜನ್ಯಕ್ಕೊಳಗಾದವರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ, ಹೆಣ್ಣು ಸಂಕುಲದ ಘನತೆ ಎತ್ತಿ ಹಿಡಿಯುವ ಸಲುವಾಗಿ ನಾವು ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಅಂತೇಳಿ ಈಗ ತಿಳಿಸ್ತಾರೆ. ಇಲ್ಲಿ ಪ್ರಗತಿಪರ ಚಿಂತಕರಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನ ಮಾಡ್ತೀನಿ. ಮೇಡಮ್, ಇವತ್ತು ಸಂತ್ರಸ್ತೆಯರಿಗೆ ಒಂದು ಧೈರ್ಯ, ಆತ್ಮಸ್ಥೈರ್ಯ ತುಂಬುವಂಥ ಕೆಲಸಗಳು ಮಾಡ್ತಾ ಇದ್ದೀರಿ, ಏನು ಹೇಳೋದಕ್ಕೆ ಬಯಸ್ತೀರಿ? ಖಂಡಿತ ಇದೊಂದು ಇಡೀ ಮನುಕುಲಕ್ಕೆ ಸ್ಥೈರ್ಯ ತುಂಬುವಂತ ಒಂದು ಪ್ರಯತ್ನ. ಇವತ್ತು ಇಡೀ ಮನುಕುಲ ನಾಚಿಸುವಂತಹ ಒಂದು ವಿಕೃತ ಕಾಮವನ್ನ ಪ್ರಜ್ವಲ್ ರೇವಣ್ಣ ಮೆರೆದಿದ್ದಾರೆ. ಇದು ಇಡೀ ನಾಗರಿಕ ಸಮಾಜ ತಲೆ ತಗ್ಸಿದೆ. ಅಂತ ಒಂದು ವಿಕೃತರಿಗೆ ರಾಜಕಾರಣ, ಅಧಿಕಾರ ಮುಂತಾದವುಗಳನ್ನ ಬಳಸಿಕೊಂಡು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಎಸಗುವಂತವರಿಗೆ ಒಂದು ಉತ್ತರ ಆಗುತ್ತೆ ಇವತ್ತಿಂದ ಹೋರಾಟ. ಎಲ್ಲಿವರೆಗೂ ಈ ಹೋರಾಟ ಅವರಿಗೆ ಶಿಕ್ಷೆ ಆಗುವವರೆಗೆ, ಮತ್ತೆ ಎಲ್ಲ ನೊಂದಂತ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಸಾಂತ್ವನ, ಬೆಂಬಲ, ಪರಿಹಾರ ಎಲ್ಲ ಸಿಗೋವರೆಗೆ ಈ ಹೋರಾಟ ಸಂತ್ರಸ್ತೆಯರಿಗೆ ನ್ಯಾಯ ಸಿಗೋವರೆಗೆ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗೋವರೆಗೂ ಕೂಡ ನಾವು ಈ ಹೋರಾಟವನ್ನ ಮಾಡಿಯೇ ಸಿದ್ಧ ಅಂತೇಳಿ ಪ್ರಗತಿಪರ ಚಿಂತಕರು ಕೂಡ ಆಗ್ರಹಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹಾಸನ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.